ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಗುಡ್ ನ್ಯೂಸ್ ವಿದ್ಯಾರ್ಥಿಗಳಿಗೆ. ಈಗಾಗಲೇ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSEನಲ್ಲಿ ಕ್ಲಾಸ್ 10ನೇ ತರಗತಿಗೆ ಈ ವರ್ಷದಿಂದ 2 ಎಕ್ಸಾಮ್ ಇದೆ ಅಂತ ಹೇಳಿತ್ತು ಬೋರ್ಡು. ಅದೇ ಪ್ರಕಾರದಲ್ಲಿ ನೀವು 1ನೇ ಎಕ್ಸಾಮಿನ ರಿಸಲ್ಟ್ ನಿನ್ನೆ ಬಂದಾಯಿತು. ಇವತ್ತು ನೀವು 2ನೇ ಎಕ್ಸಾಮ್ ಏನಾದರೂ ಕಂಡಕ್ಟ್ ಮಾಡಬೇಕು ಅಥವಾ ತಗೊಳ್ತಾ ಇದ್ದೀರಂದ್ರೆ ಅದು ಯಾವ ರೀತಿಯಾಗಿ ತಗೊಳ್ಬೇಕು, ಹೇಗಿರುತ್ತದೆ ಅದರ ನಿಯಮ, LOC ಯಾವ ರೀತಿಯಾಗಿರುತ್ತದೆ ಅನ್ನೋದ್ರ ಬಗ್ಗೆ ಇದು ಒಂದು ಸರ್ಕ್ಯುಲರ್ ಇದೆ ವಿದ್ಯಾರ್ಥಿಗಳ, ನೀವು ಇದನ್ನ ತಿಳಿದುಕೊಳ್ಳಬಹುದು. ಯಾಕಂದ್ರೆ ಇದೇ ಪ್ರಕಾರದಲ್ಲಿ ನೀವು ಅದನ್ನ LOC ಅನ್ನು ಫಿಲ್ ಮಾಡಬೇಕಾಗುತ್ತದೆ. ಇದೊಂದು ಒಳ್ಳೆಯ ಅವಕಾಶ CBSE ವಿದ್ಯಾರ್ಥಿಗಳಿಗೆ ಬೋರ್ಡ್ ಕೊಟ್ಟಿದೆ ಮಕ್ಕಳೇ. ಇಲ್ಲಿ ನೋಡ್ಕೊಳ್ಳಿ, CBSE LOC ಕ್ಲಾಸ್ 10 2025-26 15th ಏಪ್ರಿಲ್ 26 ನಿನ್ನೆ ಬಂದಿರೋ ಒಂದು ಸರ್ಕ್ಯುಲರ್ ಮಕ್ಕಳಿದು. ರಿಸಲ್ಟ್ ಕೂಡ ಬಂದಿದೆಯಲ್ಲ, ಅದರ ಜೊತೆಗೆ ಇದು ಕೂಡ ಬಂದಿದೆ LOC ಯಾವ ರೀತಿ ಮಾಡಬೇಕಂತ ಹೇಳಿ ನಿಮಗೆ ಇಲ್ಲಿ ಕೊಟ್ಟಿದ್ದೇನೆ. LOC ಫಾರ್ ಕ್ಲಾಸ್ 10 ಸೆಕೆಂಡ್ ಬೋರ್ಡ್ ಎಕ್ಸಾಮಿನೇಷನ್ 26. ಈಗ ನಿಮಗಿಲ್ಲಿ ಒಂದು 3 days ಅವಕಾಶ ಇದೆ ವಿದ್ಯಾರ್ಥಿಗಳೇ ಇದನ್ನು ನೀವು ಮಾಡಲಿಕ್ಕೆ. ಲೇಟಾಗಿ ಮಾಡಿದರೆ ನಿಮಗೆ ಎಷ್ಟು ಪೇ ಬರುತ್ತದೆ ಅಥವಾ ಬೇಗನೆ ಮಾಡಿದರೆ ಹೇಗೆ, ಯಾವ ಡೇಟಲ್ಲಿ ನೀವು ಮಾಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಮಕ್ಕಳೇ. ಎಕ್ಸಾಮಿನೇಷನ್ ಫ್ರೀ ಪೇಮೆಂಟ್ ಫಸ್ಟ್ ಫೇಸ್ ನೋಡಿ 16/4/2026 ಇಂದ 24/2026 ಇಲ್ಲಿ ನೀವು ಓಕೆ, ಇಲ್ಲಿಂದ ಇಲ್ಲಿವರೆಗೂ ನೀವು ಮಾಡಬಹುದು. ಆಮೇಲೆ LOC ಸಬ್ಮಿಷನ್ ಆ್ಯಂಡ್ ಎಕ್ಸಾಮಿನೇಷನ್ ಫ್ರೀ ಪೇಮೆಂಟ್ ಸೆಕೆಂಡ್ ಫೇಸ್ ಅಲ್ಲಿ ಕೂಡ 16/4/26 ಇಂದ 24/26. LOC submission and examination free payment third phase with the late fee ಇಲ್ಲಿ ನೋಡಿ 21/4/26 ಇಂದ 22nd/4/26. ಇಲ್ಲಿ ನೀವು ಲೇಟ್ ಆಗಿ ಕಟ್ಟಿದ್ರೆ ಎಷ್ಟು ಪೇಮೆಂಟ್ ಕಟ್ಟಬೇಕಾಗುತ್ತದೆ ಅನ್ನೋದನ್ನು ಮುಂದಿನ ಇದರಲ್ಲಿ ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಕೆಲವೊಂದು ಸರ್ಕ್ಯುಲರ್ ಇದೆ ವಿದ್ಯಾರ್ಥಿಗಳೇ, ನೀವು ಇದನ್ನೆಲ್ಲ ಡೀಟೇಲ್ಸ್ ಆಗಿ ಓದ್ಕೊಳ್ಳಿ. ಯಾಕಂದ್ರೆ CBSE ವೆಬ್ಸೈಟ್ ಅಲ್ಲಿ ಇದು ಸಿಗ್ತಾ ಇದೆ, ಈಗ ಇಲ್ಲಿ ಹಾಕಿದ್ದಾರೆ, ನೀವು ನೋಡ್ಬೋದು. ಓಕೆ, ಇದರದ್ದು ಸ್ವಲ್ಪ ನೀವು ಡೀಟೇಲ್ಸ್ ಇಲ್ಲಿ ಓದ್ಕೊಳ್ಳಿ ಮಕ್ಕಳೇ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಇಲ್ಲಿ ಡೀಟೇಲ್ಸ್ ಇದೆ. 3 days ನಿಮಗೆ ಟೈಮ್ ಇದೆ, ಬೇಗನೆ ಅಪ್ಲೈ ಮಾಡಬೇಕು. ನೀವು 3 ಸಬ್ಜೆಕ್ಟ್ ನೀವು ಅಪ್ಲೈ ಮಾಡಬೇಕು. ಒಂದೊಂದು ಸಬ್ಜೆಕ್ಟ್ ನೀವೇನಾದ್ರು ಅಪ್ಲೈ ಮಾಡಿದರೆ ಯಾವ ರೀತಿಯಾಗಿ ಅಂತ ನೋಡಿ. ಇಂಡಿಯಾದಲ್ಲಿ ಆದರೆ ಅಥವಾ ನೀವು ನೇಪಾಳಿಗಳಾಗಿದ್ದರೆ ಅಥವಾ ಅದರ್ ಕಂಟ್ರೀಸ್ ಆದರೆ ಎಷ್ಟು ಬರುತ್ತದೆ, ಕ್ಲಾಸ್ 10 ಅಂತ ಎಲ್ಲ ಕಡೆ ಇದೆ ನೋಡಿ. ರುಪೀಸ್ ನಿಮಗೆ 320 rupees. ನೀವು ಇಂಡಿಯಾದವರಾದರೆ 3 ಸಬ್ಜೆಕ್ಟ್ ನೀವು ತಗೊಳ್ಬೇಕಾದ ಫರ್ ಇಲ್ಲಿ ಕೊಟ್ಟಿದ್ದಾರೆ, ಫಾರ್ 3 ಸಬ್ಜೆಕ್ಟ್ ಅಂತ ಹೇಳಿದ್ದಾರೆ. ನೀವು 3 ಸಬ್ಜೆಕ್ಟ್ ನೀವು ತಗೊಳ್ತಾ ಇದ್ದೀರಿ ಅಂದರೆ 960, ಓಕೆ, 960 rupees ಇರುತ್ತದೆ. ಅಥವಾ ನೀವು ನೇಪಾಳಿ ಆಗಿದ್ದರೆ ಇಲ್ಲಿ ನೋಡಿ 1 ಸಬ್ಜೆಕ್ಟಿಗೆ ಫರ್ ಸಬ್ಜೆಕ್ಟಿಗೆ 1100 rupees ಇರುತ್ತದೆ. ಆದರೆ ಅದು 3 ಸಬ್ಜೆಕ್ಟಿಗೆ 3300 rupees ಇರುತ್ತದೆ 3 ಸಬ್ಜೆಕ್ಟ್. ಅಥವಾ ನೀವು ಅದರ್ ಕಂಟ್ರಿ ಯಾವುದೇ ಬೇರೆ ಬೇರೆ ಕಂಟ್ರಿ ಯಾವುದಾದರೆ ಇಲ್ಲಿ ನಿಮಗೆ 2020 rupees ಇರುತ್ತದೆ. ಆಮೇಲೆ 6600 rupees ಇರುತ್ತದೆ, ಯಾವುದು 3 ಸಬ್ಜೆಕ್ಟಿಗೆ. ಓಕೆ, ಇದು LOC ಬಗ್ಗೆ ಸರಿಯಾಗಿ ಸ್ವಲ್ಪ ಡೀಟೇಲ್ ನೋಡಿಕೊಂಡು ವಿದ್ಯಾರ್ಥಿಗಳೇ ನೀವು ತಗೊಳ್ಬಹುದು. ಯಾಕಂದರೆ ಒಳ್ಳೆಯ ಒಂದು ಅವಕಾಶ ಇದು. ಯಾರ್ಯಾರಿಗೆ ಕಡಿಮೆ ಅಂಕ ಬಂದಿದೆಯೋ ಈ ಕೂಡಲೇ ಇದನ್ನು ಅಪ್ಲೈ ಮಾಡಿ, LOC ಅಪ್ಲೈ ಮಾಡಿ ಮಕ್ಕಳೇ. ಇದೊಂದು ಒಳ್ಳೆಯ ಅವಕಾಶ, ಯಾಕಂದರೆ ನಾವು ಓದುವಂಥ ಸಂದರ್ಭದಲ್ಲೆಲ್ಲ ಇಂತಹ ಒಂದು ಅವಕಾಶಗಳು ಇರಲಿಲ್ಲಾಗಿತ್ತು. ಅದೇ ಒಂದು ಮಾರ್ಕ್ಸ್ ಪರ್ಸೆಂಟೇಜ್ ಇಟ್ಕೊಂಡು ನಾವು ಮಾಡಿದ್ದು. ಹಾಗಾಗಿ ಈಗ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ ವಿದ್ಯಾರ್ಥಿಗಳಿಗೋಸ್ಕರ, ಬೋರ್ಡು ಮಾಡ್ತಾ ಇದೆ. ಹಾಗಾಗಿ ಇದು ಅವಕಾಶವನ್ನು ಬಿಡಬೇಡಿ ವಿದ್ಯಾರ್ಥಿಗಳೇ, ತೆಗೆದುಕೊಳ್ಳಿ. ಇನ್ಸ್ಟ್ರಕ್ಷನ್ ಎಲ್ಲ ಇಲ್ಲಿ ಇದೆ, ಚೆನ್ನಾಗಿ ನೀವು ನೋಡ್ಕೊಳ್ಳಿ ಇನ್ನೊಂದ್ಸಲ ಮಕ್ಕಳೇ. ನಾನು ಜಸ್ಟ್ ನಿಮಗೆ ಇದೊಂದು ಕೊಡ್ತಾ ಇದ್ದೀನಿ, ಅಂದರೆ ಕ್ಲಾಸ್ 10 ಸೆಕೆಂಡ್ ಬೋರ್ಡ್ ಎಕ್ಸಾಮಿನೇಷನ್ 26 CBSE ಇನ್ಸ್ಟ್ರಕ್ಷನ್ ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಆಮೇಲೆ ಇಲ್ಲೊಂದು ನೋಡ್ಕೊಳ್ಳಿ ಮಕ್ಕಳೇ, ಮ್ಯಾಥಮೆಟಿಕ್ಸ್ ಸ್ಟ್ಯಾಂಡರ್ಡ್, ಮ್ಯಾಥಮೆಟಿಕ್ಸ್ ಬೇಸಿಕ್. ಯಾಕಂದರೆ ಇದು ಇರೋದೇ ಈಗ, ಅದಕ್ಕೋಸ್ಕರ ನಿಮ್ಗೆ IT ಡೇಟಾ ಸೈನ್ಸ್ ಎಲ್ಲ ಕೊಟ್ಟಿರುವುದು. ಹಾಗಾಗಿ ಇದನ್ನು ಒಂದ್ಸಲ ನೋಡ್ಕೊಳ್ಳಿ. ಎನಿ 3 ಸಬ್ಜೆಕ್ಟ್ಸ್ ಅಂತ ಹೇಳಿದ್ದೇನೆ, ಇದು ಸ್ವಲ್ಪ ಗಮನಿಸಿ ವಿದ್ಯಾರ್ಥಿಗಳೇ. ನೋಡಿ, ಇನ್ನೊಂದು ಮೇನ್ ಎಕ್ಸಾಮಿನೇಷನ್ 26 ರಿಸಲ್ಟ್ ವಿಲ್ ಬಿ ದ, ಇದು ಸೇಮ್ ಸಿಲೆಬಸ್ ಇರುತ್ತದೆ ಅಂತ ಕೂಡ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಓಕೆ, ಅದೇ ಸಿಲೆಬಸ್ಸೇ ಇರುತ್ತದೆ. ಓಕೆ,
ಈ LOC ಒಂದು ಮಾತ್ರ ನೋಡಿ ಸಬ್ಮಿಷನ್ ಮಾಡಿ ವಿದ್ಯಾರ್ಥಿಗಳಿಗೆ. ಆಲ್ ದಿ ಬೆಸ್ಟ್. ಯಾಕಂದರೆ ಒಳ್ಳೆಯ ಒಂದು ಅವಕಾಶವನ್ನು ತಪ್ಪಿಸ್ಕೊಳ್ಬೇಡಿ, ಮಾಡಿ ಅಂತ. ಯಾರ್ಯಾರಿಗೆ ಕಡಿಮೆ ಬಂದಿದೆಯೋ, ಯಾರ್ಯಾರು ತಗೊಳ್ಬೇಕು ಎಕ್ಸಾಮ್ ಅಂತ ಅಂದುಕೊಂಡಿದ್ದೀರೋ ವಿದ್ಯಾರ್ಥಿಗಳೇ ಇದನ್ನು ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.